ನೀವೇನಾದ್ರೂ ನವರಾತ್ರಿಗೆ ಸ್ವೀಟ್ ಯಾವ್ದು ಮಾಡ್ಬೇಕಂತ ವಿಚಾರ ಮಾಡತ್ತಿದ್ರ ಈ ಸ್ವೀಟ್ ಒಂದ್ಸಲ ಟ್ರೈ ಮಾಡ್ರಿ. ಹೆಂಗಾಗೈತೆ ಅಂತ ಹೇಳಿ ನೀವು ನಮ್ಗೆ ಕಮೆಂಟ್ ಮಾಡಿ ತಿಳಿಸುವಂತ್ರಿ. ಬರ್ರಿ ಈಗ ಸ್ವೀಟ್ ಮಾಡೋ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನಮಸ್ಕಾರ ರೀಪ ಎಲ್ಲರಿಗೂ. ನಾನು ಪ್ರೇಮ ಸೌದತ್ತಿ. ಇವತ್ತ ನಾನು ನಿಮ್ಗೆ ಕೊಬ್ಬರಿ ಪುಡಿಲೆ ಸ್ವೀಟ್ ಮಾಡೋದ ತೋರ್ಸಾತೇನಿ. ಅದ ಹೆಂಗ್ ಮಾಡೋದತ್ ಹೇಳಿ ನೀವು ಈ ವಿಡಿಯೋ ಪೂರ್ತಿ ನೋಡ್ರಿ ಅಂದ್ರೆ ನಿಮಗೂ ಗೊತ್ತಾಗ್ತತಿ. ನೀವು ಇದನ್ನ ನವರಾತ್ರಿಗೆ ಟ್ರೈ ಮಾಡಬಹುದು. ಬರ್ರಿ ಇವಾಗ ನಾನು 1 kg ಕೊಬ್ಬರಿದ ಪೌಡರ್ ತರಿಸಿದ್ನಿ. ಅದ್ರೊಳಗೆ ಈಗ 1-2 ಬಟ್ಲ ಸ್ವೀಟ್ ಮಾಡಕ್ಕೆ 2 ಬಟ್ಲ ಕೊಬ್ಬರಿ ಪೌಡರ್ ತಗೊಂಡೇನಿ. ಯಾವ ಬಟ್ಲ ತಗೊಂಡಿರ್ತಾರಲ್ಲ ಆ ಅಳತಿ ಮಾತ್ರ ಅದನ್ನ ಇಟ್ಕೋತು ಬರ್ರಿ. ಆಮೇಲೆ ತಗೊಂಡಾದ್ಮೇಲೆ ಈ ತರ ಪ್ಯಾಕೆಟ್ ಮತ್ತು ಹೊಳ್ಳಿ ಮಡಿಚಿ ಅದನ್ನ ಈ ತರ ರಬ್ಬರ್ ಬ್ಯಾಂಡ್ ಹಾಕಿ ತೆಗೆದಿಡ್ಬೇಕು ನೋಡ್ರಿ. ಯಾಕಂದ್ರೆ ಕೊಬ್ಬರಿ ಕೆಡೋದಿಲ್ಲ. ಈ ತರ ಪ್ಯಾಕ್ ಮಾಡಿ ಮತ್ತೆ ವಾಪಸ್ ಇಡಬೇಕು. ನಮಗೆ ಬೇಕಾದಾಗ ಯೂಸ್ ಮಾಡಕ ಅನುಕೂಲ ಆಗ್ತೈತಿ. ಇವಾಗ ಏನೈತ್ರಿ ಒಲಿ ಹಚ್ಚಿದ ತಕ್ಷಣ ನಾನು ಈಗ ಕೊಬ್ಬರಿ ಹುರ್ಕೋದು. ಅದಕ್ಕೆ ಏನು ಮಾಡ್ಬೇಕಪ್ಪ ಅಂದ್ರೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕೊಂಡನ ಹುರ್ಕೋಬೇಕು ನೋಡ್ರಿ. ಮತ್ತು ಜಾಸ್ತಿ ನಾನು ತುಪ್ಪ ಹಾಕೋದು ಬೇಡ, ಮತ್ತು ಜಾಸ್ತಿ ಉರಿ ಜೋರಿಟ್ಟು ಹುರ್ಕೋಬಾರ್ದು ನೋಡ್ರಿ. ಸಣ್ಣ ಇಟ್ಟ ಹುರ್ಕೋಬೇಕು. ಸ್ವಲ್ಪ ಅಂದ್ರೆ ಸ್ವಲ್ಪ ಕಲರ್ ಚೇಂಜ್, ಬಾಳು ಆಗಬಾರ್ದು, ಇತ್ತ ಬಿಳಿನೂ ಇರಬಾರ್ದು. ಆ ಥರ ಕಲರ್ ಚೇಂಜ್ ಆದ್ರೆ ಸಾಕು ನೋಡ್ರಿ. ಈ ಥರ ಕೈ ಬಿಡಲ್ದನ ಹುರ್ಕೋತ ಇರ್ಬೇಕು ನೋಡ್ರಿ. ಈ ಥರ ಹುರಿಯೋದ್ರಿಂದ ಕೊಬ್ಬರಿ ಕ್ರಿಸ್ಪಿ ಆಗ್ತತಿ. ಮತ್ತು ನಾವು ಮಾಡಿರುವಂಥ ಸ್ವೀಟ್ ತಿನ್ನುವಾಗ ಬಾಯಾಗ ಗರಿ ಗರಿಯಾಗಿ ಹತ್ತತೈತಿ ನೋಡ್ರಿ. ಅದಕ್ಕಾಗಿ ಇದನ್ನ ಹುರಿಬೇಕಾಗ್ತೈತಿ. ಇಲ್ಲಪ್ಪ ಅಂದ್ರೆ ನೀವು ಹುರಿದಿದ್ರ ಅಂದ್ರೆ ಅದ ಸ್ವೀಟ ಕಚಕ್ ಕಚಕ್ ಅಂತೈತಿ. ಅದಕ್ಕಾಗಿ ಸ್ವಲ್ಪ ಸ್ವಲ್ಪ ತುಪ್ಪ ಹಚ್ಚಿ ಈ ಥರ ಹುರ್ಕೋಬೇಕು ನೋಡ್ರಿ. ಇವಾಗ ಹುರಿದ ತಕ್ಷಣ ಇದನ್ನೇನು ಮಾಡ್ಬೇಕಂದ್ರೆ 1 ಪ್ಲೇಟಿಗೆ ತೆಗೆದು ಬಿಡ್ಬೇಕ್ರಿ. ನಾವು ಗ್ಯಾಸ್ ಆಫ್ ಮಾಡಿದ ತಕ್ಷಣ ಬುಟ್ಟಿ ಹಂಗೆ ಬಿಡಬಾರ್ದು. ಯಾಕಂದ್ರೆ ಬಿಸಿ ಇರ್ತೈತ್ರಲ್ಲ ಅದ್ರೊಳಗೆ ಹೊತ್ತು ಚಾನ್ಸಸ್ ಇರ್ತೈತಿ. ಅದಕ್ಕಾಗಿ ಇನ್ನೊಂದು ಸ್ವಲ್ಪ ಕೈ ಆಡಿಸಿ ಆಮೇಲೆ 1 ಪ್ಲೇಟಿಗೆ ಇದನ್ನ ತಕ್ಕೋಬೇಕು ನೋಡ್ರಿ. ನಾನು ನಿಮಗೆ ಆಗ ಹೇಳಿದ್ನಲ್ರಿ 1 ಅಳತಿ ಇಟ್ಕೋಬೇಕಂತೇಳಿ. ಈಗ ಮತ್ತೆ ಅದ ಕಪ್ಪನ್ನು ತಗೋಬೇಕು. ನಾವು ಆ ಕಪ್ಲೇನ 1 ಕಪ್ಪ ಈಗ ಹಾಲು ತಗೋಬೇಕು ನೋಡ್ರಿ. ಹಸಿ ಹಾಲು ತಗೋಬಾರ್ದು, ಕಾಶಾರಿದ್ದು ಹಾಲು ತಗೋಬೇಕು. ನೀವು ಬೇಕಂದ್ರೆ ಇದಕ್ಕೆ ಕೆನಿನೂ ಯೂಸ್ ಮಾಡ್ಬೋದು. ನಾನು ಕೆನಿ ಯೂಸ್ ಮಾಡಿಲ್ಲ, ಹಂಗೆ ಹಾಕತ್ತೀನಿ. ನೀವು ಬೇಕಾದ್ರೆ ನೀವು ಕೆನಿ ಯೂಸ್ ಮಾಡ್ಬೋದು. ಅದಾದ ತಕ್ಷಣ ನಾನಿಲ್ಲಿ ಕೋವಾ ತಗೊಂಡೆ. 100 ಗ್ರಾಮ್ ಕೋವಾ ತಗೋಬೇಕು. ಇದು 200 ಗ್ರಾಮಿಂದ ಐತಿ. ಇವಾಗ ನಾನು ಇದ್ರೊಳಗೆ ಅರ್ಧ ಕಟ್ ಮಾಡ್ಕೊಂಡು 100 ಗ್ರಾಮಿನ ಕೋವಾ ತಗೊಂಡು ಇದನ್ನೆಲ್ಲ ಸಣ್ಣ ಪೀಸ್ ಮಾಡ್ಕೊಂಡು ಈ ಹಾಲೊಳಗೆ ಸೇರಿಸ್ಕೊತಾನೆ ನೋಡ್ರಿ. ಇದ್ರೊಳಗೆ ಸೇರಿಸ್ಕೊಂಡ ಇದನ್ನ ಚಂದಂಗೆ ಕರಗಿಸ್ಕೋಬೇಕು ನೋಡ್ರಿ. ಇವಾಗ ಏನೈತ್ರಲ್ಲ ಉಳಿದಿದ್ದು ಕೋವಾ ತೆಗೆದಿಟ್ಟು ಬಿಡಿತು. ಆಮೇಲೆ ಮತ್ತೆ ಯಾವ್ದಾರ ರೆಸಿಪಿಗೆ ಯೂಸ್ ಆಗ್ತೈತಿ. ಈಗ ಇದನ್ನ ಕೋವಾ ಏನೈತ್ರಲ್ಲ ಚಂದಂಗೆ ಕರಗಿಸ್ಕೋಬೇಕು ನೋಡ್ರಿ. ಇದೊಂದು ಸ್ವಲ್ಪ ಕರಗಿದ ತಕ್ಷಣ ನೆಕ್ಸ್ಟ್ ಐಟಮ್ ಆ್ಯಡ್ ಮಾಡಬೇಕು. ಅದಕ್ಕಾಗಿ ನೀವು ವಿಡಿಯೋನ ಪೂರ್ತಿಯಾಗಿ ನೋಡಬೇಕು. ಇವಾಗ ನೋಡ್ರಿ ಮತ್ತೆ ನಾ ಅರ್ಧ ಬಟ್ಲ ತೊಗೊಂಡೇನಿ. ಈಗ ಸಕ್ಕರೆ ಏನೈತ್ರಲ್ಲ ಅರ್ಧ ಬಟ್ಟಲ್ ಗಿರ್ದ ಬಟ್ಟ ಸಕ್ಕರೆ ಹಾಕ್ಬೇಕು ನೋಡ್ರಿ. ಅರ್ಧ ಬಟ್ಲ ಹಾಕ್ಬಾರ್ದು. ನೀವು ಜಾಸ್ತಿ ಸ್ವೀಟ್ ತಿನ್ನೋರಿದ್ರಿ ಅಂದ್ರೆ ಅರ್ಧ ಬಟ್ಲನಾದ್ರೂ ಹಾಕೋಬಹುದು. ನೀವು ಇದಕ್ಕೆ ಸಕ್ಕರೆ ಆದ್ರೂ ಯೂಸ್ ಮಾಡ್ಬೋದು, ಬೆಲ್ಲ ಆದ್ರೂ ಯೂಸ್ ಮಾಡ್ಬೋದು. ಇಲ್ಪ ಅಂದ್ರೆ ನೀವು ಸಕ್ಕರೆ ಪುಡಿ ಆದ್ರೂ ಯೂಸ್ ಮಾಡ್ರಿ. ಇಲ್ಪ ಅಂದ್ರೆ ಕಲ್ ಸಕ್ಕರೆ ಆದ್ರೂ ಯೂಸ್ ಮಾಡ್ಬೋದು, ನಿಮ್ಮ ಚಾಯ್ಸ್. ನಾನೀಗಿಲ್ಲಿ ಗಿರ್ದ ಬಟ್ಲ ಸಕ್ಕರೆ ಯೂಸ್ ಮಾಡೇನಿ. ಈಗ ನಾನು ಇದನ್ನ ವೆನಿಲಾ ಎಸೆನ್ಸ್ ಹಾಕ್ತಾನೆ ನೋಡ್ರಿ. ಫ್ಲೇವರ್ ಸಂಬಂಧ 1 ಅಥವಾ 2 ಹನಿ ಅಷ್ಟ ಹಾಕಬೇಕು. ಯಾಕಂದ್ರೆ ನಾವೇನು ಭಾಳ ಮಾಡತ್ತಿಲ್ಲ, ಅದಕ್ಕೆ 2 ಬಟ್ಲಕ್ಕೆ ಅಷ್ಟ ಹಾಕಬೇಕು. ಈ ಕಲರ್ಕ್ಕೆ ಏನು ಮಾಡ್ತಾನಂದ್ರೆ ಫುಡ್ ಕಲರ್ ಸ್ವಲ್ಪ ಹಾಲಿನಾಗ ಹಾಕಿ ಕಲಿಸಿ ಹಾಕ್ತೇನೆ ನೋಡ್ರಿ. ಈ ಥರ ನೀವು ಮಾಡ್ಬೋದು. ನೀವು ಕಲರ್ ಬೇಕಾದ್ರೆ ಹಾಕ್ಬೋದು, ಬೇಡ ಆದ್ರೆ ಬಿಡ್ಬೋದು ನೋಡ್ರಿ. ಇದು ನಿಮ್ಮ ಚಾಯ್ಸು. ಇವಾಗ ಏನೈತ್ರಲ್ಲ ಕುದಿ ಬಿದ್ದ ತಕ್ಷಣ ನಾವು ಹುರಿದಿಟ್ಕೊಂಡಿರುವಂಥ ಕೊಬ್ಬರಿ ಪೌಡ್ರ್ ಇದಕ್ಕೆ ಸೇರಿಸ್ಕೋಬೇಕು ನೋಡ್ರಿ. ನೋಡ್ರಿ ಇದನ್ನ ಕೈ ಬಿಡ್ಲಾರ್ದಂಗ ಹುರ್ಕೋಬೇಕು. ನಾನು ಕಲರ್ ಸ್ವಲ್ಪ ಕಡಿಮೆ ಅನಿಸ್ತರಲ್ಲ ಅದಕ್ಕೇನು ಮಾಡಿ ಇನ್ನೊಂದು ಸ್ವಲ್ಪ ಕಲರ ಸೇರಿಸ್ಕೊಂಡು ನೋಡ್ರಿ. ಯಾಕಂದ್ರೆ ಆ ಕಲರ್ ಅಷ್ಟೊಂದು ಡಾರ್ಕ್ ಆಗಿರ್ಕಿಲ್ಲ. ಇವಾಗ ಏನೈತ್ರಲ್ಲ ಕಲರ ಡಾರ್ಕ್ ಆಯ್ತು ನೋಡ್ರಿ. ಅದಕ್ಕಾಗಿ ನಾ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು, ನೀವು ಹಾಕುವಾಗ ಇನ್ನೊಂದು ಸ್ವಲ್ಪ ನೋಡ್ಕೊಂಡು ಹಾಕೋರಿ. ಇಲ್ಪ ಅಂದ್ರೆ ನೀವು ಬೇಡ ಆದ್ರೆ ಸ್ಕಿಪ್ಪು ಮಾಡ್ಬೋದು. ಇಲ್ಪ ಅಂದ್ರೆ ಅರ್ಶಿನ ಪುಡಿ ಆದರೂ ಹಾಕೋಬಹುದು. ಅದು ಅರ್ಶಿನ ಪುಡಿ ಕಲರ್ ಹಳದಿ ಕಲರ್ ಬರ್ತದೆ. ನಿಮ್ಗೆ ಯಾವ್ದು ಇಷ್ಟ ಆಗಲಿ ಅದನ್ನ ಯೂಸ್ ಮಾಡ್ಕೋರಿ. ಇದನ್ನ ಮಾತ್ರ ಕೈ ಬಿಡ್ಲಾರ್ದಂಗನ
ತಿರ್ವಾಡ್ಬೇಕು ನೋಡ್ರಿ. ಇಲ್ಪ ಅಂದ್ರೆ ತಳ ಹತ್ತತೈತಿ. ತಳ ಹತ್ತಿತ್ತಂದ್ರೆ ನಮ್ಮ ಸ್ವೀಟಿನ ಟೇಸ್ಟ ಕೆಡ್ತೈತಿ ನೋಡ್ರಿ. ಅದಕ್ಕಾಗಿ ಇದನ್ನಿಷ್ಟ ತಿರ್ವಾಡಿ ಗ್ಯಾಸ್ ಆಫ್ ಮಾಡಿಬಿಟ್ನಿ. ಈಗೇನು ಮಾಡ್ತೇನೆ ರೀ, ತಾಟಿಗೆ ಒಂದು ಸ್ವಲ್ಪ ತುಪ್ಪ ಹಚ್ಚಿ ಅದನ್ನೆಲ್ಲ ಸೌರಿ ಆ ಪ್ಲೇಟ್ಗೆ ಅದನ್ನು ನಾವು ಮಾಡಿರುವಂಥ ಸ್ವೀಟ್ ಅದಕ್ಕೆ ಹಾಕ್ಬೇಕು ನೋಡ್ರಿ. ಇವಾಗ ಈಗೇನೈತ್ರಲ್ಲ ಇದನ್ನ ಸ್ವೀಟ್ ಎಲ್ಲ ತಾಟಿಗೆ ಹಾಕ್ತೇನೆ. ಇದೇನು ಭಾಳ ಟೈಮ್ ಏನು ತಗೋದಲ್ರಿ. ಒಂದು 10-15 ನಿಮಿಷನ್ಯಾಗ ಅಂದ್ರೆ ಸ್ವೀಟ್ ರೆಡಿ ಆಗಿಬಿಡ್ತೈತಿ. ಅದಕ್ಕಾಗಿ ಇದನ್ನ ನೀವು ಟ್ರೈ ಮಾಡ್ರಿ ಅಂದ್ರೆ ನಿಮಗೂ ಗೊತ್ತಾಗ್ತತಿ ಹೆಂಗೆ ಬರ್ತೈತಿ, ಇದು ಟೇಸ್ಟ್ ಹೆಂಗೆ ಇರ್ತೈತಿ ಅಂತ ಹೇಳಿ. ಈಜಿ ಅಂದ್ರೆ ಈಜಿ ರೆಸಿಪಿ ನೋಡ್ರಿ. ಇದು ಎಲ್ಲಾರ ಹೊಂಟ್ರು ಬುತ್ತಿಗೆ ಕಟ್ಕೊಂಡು ಹೋಗಾಕನು ಭಾರಿ ಸ್ವೀಟ್ ಐತಿ ನೋಡ್ರಿ. ಇದು ಈ ಥರ ಎಲ್ಲ ಸೆಟ್ ಮಾಡಬೇಕು. ಸುಡು ಸುಡು ಇರ್ತೈತಿ. ಸ್ವಲ್ಪ ಈಗ ನಮ್ಗೆ ಬಿಸಿ ಹಿಡಿದು ರೂಢ ಇತ್ತಂದ್ರೆ ಅದಕ್ಕೆ ನಾವು ಕೈಲಿ ಹಿಡಿತೇವಿ. ನಿಮಗೆ ಆ ಥರ ರೂಢ ಇಲ್ಪ ಅಂದ್ರೆ ನೀವು ಅನ್ನದ ಚಮಚಲೆ ಈ ಥರ ಸಮಾನ ಮಾಡ್ಕೋಬೇಕು ನೋಡ್ರಿ. ಯಾಕಂದ್ರೆ ಕಟ್ ಮಾಡಾಕ ಅನುಕೂಲ ಆಗ್ತೈತಿ. ಮತ್ತು ನೀವು ಇದನ್ನ ಬೇಕಂದ್ರೆ ಫ್ರಿಜ್ನಾಗಾದ್ರೂ ಇಡ್ಬೋದು ನೋಡ್ರಿ. ಇಲ್ಪ ಅಂದ್ರೆ ಹೊರಗಾದ್ರೂ ಕೋಲ್ಡ್ ಆಗೋ ತಕ ಬಿಡ್ಬೇಕು ನೋಡ್ರಿ. ಇವಾಗ ಇನ್ನೂ ಸ್ವಲ್ಪ ಬಿಸಿ ಬಿಸಿ ಇತ್ತು. ನನ್ನ ಮಕ್ಕಳ ತಿನ್ನಕ್ಕೆ ಕೊಡೋಣತ್ತಿದ್ರು. ಅದಕ್ಕಾಗಿ ಇನ್ನೂ ಸ್ವಲ್ಪ ಬಿಸಿ ಇತ್ತು. ಅವಾಗನ ನಾನು ಕಟ್ ಮಾಡೇನಿ. ಇವು ನೀವು ಯಾವ ಬೇಕಾದ ಶೇಪ್ನಾಗ ಕಟ್ ಮಾಡ್ಕೋಬೋದು ನೋಡ್ರಿ. ಇದೇನಾರ ನಾ ಮಾಡಿರೋ ರೆಸಿಪಿ ನಿಮಗೇನಾದರೂ ಇಷ್ಟ ಆಯ್ತಪ್ಪ ಅಂದ್ರೆ ನೀವು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಮತ್ತು ಹೊಸವಾಗಿದ್ದವ್ರ ನಮ್ಮ ಚಾನಲ್ಕ್ಕೆ ಸಬ್ಸ್ಕ್ರೈಬ್ ಆಗ್ರಿ ನೋಡ್ರಿ. ಅಂತೂ ಇಂತೂ ನಮ್ದು ಸ್ವೀಟ್ ಬರ್ಫಿ ರೆಡಿ ಆಯ್ತು ನೋಡ್ರಿ. ಇದು ಒಂಥರ ಹೊಸ ರೆಸಿಪಿ ನೋಡ್ರಿ. ನೀವು ಯಾರಾದರೂ ಈ ರೆಸಿಪಿ ಟ್ರೈ ಮಾಡಿದ್ರಿ ಅಂದ್ರೆ ಟ್ರೈ ಮಾಡೇವಿ ಅಂತ ತಿಳಿಸ್ರಿ. ಇದನ್ನ ರೆಸಿಪಿ ಮನ್ಯಾಗ ನೀವು ಮಾಡಿದವರು ನಾವು ಮಾಡೇವಿ ಅದು ಹೆಂಗೆ ಬಂದೈತೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದಂತಿ ಮರಿಬೇಡ್ರಿಪ್ಪ. ಇದೇ ರೀತಿ ಹೊಸ ಹೊಸ ರೆಸಿಪಿಗಳು ನಮ್ಮ ಚಾನಲ್ದಾಗ ಬರ್ತಿರ್ತಾವು. ನೀವು ಲೈಕ್ ಮಾಡಿ ನಮಗೆ ಸಪೋರ್ಟ್ ಮಾಡ್ರಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಈ ರೆಸಿಪಿನ ಶೇರ್ ಮಾಡ್ರಿ. ಇವಾಗ ಏನೈತ್ರಲ್ಲ, ನಾನು ಯಾವುದೋ ಒಂದು ರೆಸಿಪಿ ಮಾಡ್ರೆ ಅದನ್ನು ಫಸ್ಟ್ ದೇವ್ರಿಗೆ ನೈವೇದ್ಯ ತೆಗೆದಿಡ್ತೇನೆ ನೋಡ್ರಿ. ದೇವ್ರಿಗೆ ನೈವೇದ್ಯ ಜಗಲಿ ಮೇಲೆ ಇಟ್ಟು ನಾನೀಗ ಬಂದು ಅದನ್ನು ಟೇಸ್ಟ್ ಮಾಡ್ತೇನೆ. ಟೇಸ್ಟ್ ಮಾಡಿ ನಿಮಗೆ ಹೆಂಗೈತೆ ಅಂತ ಹೇಳ್ತೇನೆ ನೋಡ್ರಿ. ಸಖತ್ ಅಂದ್ರೆ ಸಖತ್ತಾಗಿ ಬಂದಾವ ನೋಡ್ರಿ ಬರ್ಫಿ. ನೀವು ಇದನ್ನು ನವರಾತ್ರಿಗೆ ಟ್ರೈ ಮಾಡ್ರಿ. ಇವಾಗ ಟೇಸ್ಟ್ ಮಾಡ್ತೀನಿ. ಇದಂತಿ ಬರ್ಫಿ ಅಂತಿ ಸೂಪರ್ ಡೂಪರ್ ಆಗಿ ಅಂತಿ ಬಂದೈತಿ. ಈ ರೆಸಿಪಿ ನೀವು ಟ್ರೈ ಮಾಡ್ರಿ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡ್ರಿ. ಮತ್ತೆ ಸಿಗೋಣ ಅಂತ ಮುಂದಿನ ರೆಸಿಪಿ ಒಳಗೆ. ಧನ್ಯವಾದಗಳು.